ನದಿ ತಿರುವು ಯೋಜನೆಯ ಬಗ್ಗೆ ನಾವು ಯಾವ ಕಾರಣಕ್ಕೂ ನೀರು ಕೊಡುವುದಿಲ್ಲ ಎಂದು ಕೇಂದ್ರಕ್ಕೆ ಹೇಳುವ ತಾಕತ್ತು ಧೈರ್ಯ ಬಿಜೆಪಿ ಸಂಸದರಿಗಿದೆಯಾ ಎಂದು ಸವಾಲು ಎಸೆದಿರುವ ಶಾಸಕ ಭೀಮಣ್ಣ ನಾಯ್ಕ. ಹೌದು, ಶಿರಸಿ ಅಂಬೇಡ್ಕರ್ ಭವನದಲ್ಲಿ ನಡೆದಂತಹ ವಾಯ್ಸ್ ಆಫ್ ಒಬಿಸಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಸಮಾಧಾನದ ಮಾತಿನ ಬಗ್ಗೆ ಮೈಚಳಿ ಬಿಟ್ಟು ಗುಡುಗಿದ ಶಾಸಕ ಭೀಮಣ್ಣ ನಾಯ್ಕ ಅವರು ನದಿ ತಿರುವು ಯೋಜನೆ, ಧೂಳುಮಯವಾದ ರಸ್ತೆ, ಅರಣ್ಯ ಅತಿಕ್ರಮಣ, ಕ್ಷೇತ್ರದ ಅಭಿವೃದ್ಧಿಗೆ ಬಂದ ಹಣ, ಕುಡಿಯುವ ನೀರು, ಜಿಎಸ್ಟಿ ಗ್ಯಾರಂಟಿ ಬಗ್ಗೆ ಪ್ರಸ್ತಾಪ ಮಾಡಿ ತಮ್ಮ ಸರ್ಕಾರದ ಸಾಧನೆಯ ಬಗ್ಗೆ ಮಾತನಾಡಿದರು. ಜಿಲ್ಲೆ ಟೈಗರ್ ಪಾರ್ಕಿಗೆ ಸಾವಿರಾರು ತ್ಯಾಗ ಮಾಡತಕ್ಕಂಥ ಜಿಲ್ಲೆ, ಇಂಥದ್ರಲ್ಲಿ ನಾವು ನೀರು ಕೊಡಲ್ಲ. ಇಷ್ಟೆಲ್ಲ ಮಳೆ ಆದರೂ ಕೂಡ ಒಂದು ತಿಂಗಳು ಮಳೆ ಹೋತು ಅಂತಂದ್ರೆ ನಮ್ಗೆ ಕುಡಿಯೋಕ್ಕೆ ನೀರು ಸಿಗತಕ್ಕಂಥ ಸಂದರ್ಭ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದೀವಿ. ನಾವು ಅಂಥದ್ರಲ್ಲಿ ಯಾವ ಮಾತಿಗಾಗಿ ಈ ಮಾತನ್ನು ಹೇಳಿದ್ವಿ, ಈ ಮಾತನ್ನು ವಾಪಸ್ ತಗೊಳ್ಳಿ ಅನ್ನೋಂತ ಹೇಳ್ತಕ್ಕಂಥದ್ದು ನಿಮಗಿಲ್ಲಲ್ಲ. ಈ ರೀತಿ ಸೋಲಕ್ಕೇಳು ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡುವಂತ ಕಾಂಗ್ರೆಸ್ ಸರ್ಕಾರ ದುಡ್ಡಿಲ್ಲ, ಅನುಷ್ಠಾನಕ್ಕಾಗಿರ್ತಕ್ಕಂಥ 5 ಗ್ಯಾರಂಟಿ ಎಲ್ಲ ಮುಚ್ಚಿಬಿಡ್ತಾರೆ ಇವರು ಅಂತ ಬೊಬ್ಬ ಅವ್ರನ್ನ ಹೋಗ್ತಿರಲ್ಲ. ಅದೇ ನೀವು ಜಿಲ್ಲೆಯ ಉದಾಹರಣೆ, ಜಿಲ್ಲೆಯ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅನೇಕ ಘೋಷಣೆಗಳನ್ನು ಪ್ರಾರಂಭ ಮಾಡಿ ಅನೇಕ ಬಾಧ್ಯಗಳನ್ನು ಅನೇಕ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೀವು ಘೋಷಣೆ ಮಾಡಿದ್ವಿ. ಆದರೆ ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಎಷ್ಟು ದಿನ ಕೊಟ್ಟರೆ ಗ್ಯಾರಂಟಿ ನೀವು ಒಂದು 5-6 ದಿನ ಕೊಟ್ಟಿಲ್ಲ, ನಂತರದಲ್ಲಿ ಬಂದ್ ಮಾಡಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇವತ್ತು ರಾಜ್ಯದಿಂದ 6-7 ಲಕ್ಷ ಕೋಟಿ ಜಿಎಸ್ಟಿ ಸೆಸ್ ಮುಖಾಂತರ ಕೇಂದ್ರಕ್ಕೆ ಹೋಗತ್ತಲ್ಲ ದುಡ್ಡು, ಅದು ರಾಜ್ಯದ ಪಾಲಿಗೆ ಬರ್ಬೇಕಲ್ಲ. ಎಷ್ಟು ಕೊಟ್ಟಿದ್ದೀವಿ? ಆ ಪೂರ್ಣ ಪ್ರಮಾಣ ಕೊಟ್ಟರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿನ ಮಾಡ್ತಕ್ಕಂಥ ಸರ್ಕಾರ ನಮ್ದಾಗುತ್ತೆ. ಇಲ್ಲ ಆಗತ್ತೆ ಅಂತ ಹೇಳಿ ನಮ್ಮ ಪಾಲಿಗೆ ಬರ್ತಕ್ಕಂಥ ಹಣವನ್ನು ಕೊಡದೇ ನಮಗೆ ಆರ್ಥಿಕ ತೊಂದರೆಯನ್ನು ಕೊಡ್ತಕ್ಕಂಥ ಕೇಂದ್ರದ ಬಿಜೆಪಿ ಸರ್ಕಾರ ಅದಕ್ಕೆ ಲೆಕ್ಕಸನ್ನ ಇವತ್ತು ಕ್ಯಾರಿ ಮಾಡೋಣ. ನಮ್ಮ ಮುಖ್ಯಮಂತ್ರಿ ಇವತ್ತು ಆರ್ಥಿಕವನ್ನು ಸರಿಯಾದ ರೀತಿ ಸಮಾನತೆಯನ್ನು ಮಾಡುವ ಮುಖಾಂತರ ಕೊಟ್ಟಂತ ಮಾತನ್ನ 5 ಗ್ಯಾರಂಟಿನ ಅನುಷ್ಠಾನಕ್ಕೆ ಕೊಡುವ ಮುಖಾಂತರ ರಾಜ್ಯದ ಜನರಿಗೆ ನೆಮ್ಮದಿಯ ಬದುಕನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ರೀತಿ ರಾಜ್ಯ ಸರ್ಕಾರ ಮಾಡುವಾಗ ನಾವೆಲ್ಲರೂ ಕೂಡ ಸುಮ್ಮನೆ ಇರ್ತೀವಲ್ಲ. ಅದೇ ತಿರುಗಿ ಏನು ಹೇಳ್ತಾರಲ್ಲ, ಒಳೆ ತಿರುಗಿ ಮಾಡೋಂಥದ್ದನ್ನ ಡ್ಯಾಮ್ ಬರ್ತಾರೆ ಅಂತ ಹೇಳ್ತಾರಲ್ಲ, ಅದು ನಮ್ಮ ಕಾರಣ ಯಾರಾದರೂ ಇಲ್ಲ. ಬಿಜೆಪಿ ಸಂಸದ ಹಿಂದಿನ ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ ಅವರು ಹೇಳಿದ್ದು ಆ ಮಾತು ವಾಪಸ್ ತರಕ್ಕೆ ಹೇಳಿ ನಿಮ್ಮ ಮುಖಂಡ್ರೆ ಅಂತ ನಾವು ಯಾರಾದ್ರೂ ಮಾತನಾಡಿದ್ವಿ. ನಾವು ಏನಿಲ್ಲ, ನಾವು ಸುಮ್ಮನೆ ಇರ್ತೀವಿ. ನಾವು ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡಿರ್ತೀವಿ ನಾವು. ಹೌದು, ಇವತ್ತು ಪತ್ರಿಕೆಯಲ್ಲಿ ನೋಡಿದೆ, ಇಲ್ಲಿ ಧೂಳು ಶಿರ್ಸಿ ನಗರ ಧೂಳು ಅಂತ ಧೂಳು ಹೋಗುವಂಥ ದಾರಿ ಯಾರು ಸುಮ್ಮನಿದು? ಕುಮಟಾದಿಂದ ಹಾವೇರಿ ಹೋಗ್ತಕ್ಕಂಥ ಸಾಗರಮಾಲ ನ್ಯಾಷನಲ್ ಹೈವೇ ಅದ್ರ ಇಂಜಿನಿಯರ್ ಕರೆದು ಸರಿಯಾಗಿ ಹೇಳಕ್ಕೆ ಹೇಳಿ. ಹಾಗೆ ನಮ್ಮ ದಾರಿನೂ ಆಗಿಲ್ಲ ಅಂತಲ್ಲ, ನಮ್ಮ ರಾಜ್ಯದ ದಾರಿಗಳು, ಜಿಲ್ಲಾ ಪಂಚಾಯತ್ ದಾರಿ ಇದಾವೆ, ಅವು ಹಣ ಇಲ್ಲ ಅಂತಲ್ಲ. ಆದರೆ ಅದು ಬೇಕಾಗಿದ್ದ ಹಣವನ್ನು ಹಾಕಿ ಟೆಂಡರ್ ಆಗಿ ಮಳೆ ಕಾಲದಿಂದ ಸ್ವಲ್ಪ ನಿಧಾನ ಮಾಡಿ ಅಂತ ಹೇಳಿದ್ದೀನಿ ನಾನು. ಇವತ್ತು ಬೆಳಗ್ಗೆ ನನ್ನ ಕಾರ್ಯಕ್ರಮ 8 ಗಂಟೆಗೆ ಪ್ರಾರಂಭ ಮಾಡಿದ ಇಂಜಿನಿಯರ್ ಫೋನ್ ಮಾಡಿ ಹೇಳ್ತೀನಿ ನಾನು, ಮಳೆ ನಿಂತಿದೆ, ಈಗ ತಕ್ಷಣ ಗುಂಡಿ ಮುಚ್ಚುವಂಥ ಕೆಲಸವನ್ನು ಪ್ರಾರಂಭ ಮಾಡಿ, ಯಾವ್ಯಾವ ಟೆಂಡರ್ ಆಗಿದೋ ತಕ್ಷಣ ಕಾಮಗಾರಿ ರಸ್ತೆಯನ್ನು ಪ್ರಾರಂಭ ಮಾಡಿ ಅನ್ನುವಂಥ ಸಂದೇಶವನ್ನು ಸಂಬಂಧಪಟ್ಟ ಎಂಜಿನಿಯರ್ಸ್ ನಾನು ಹೇಳಿದ್ದೀನಿ ನಾನು. ನೀವು ಮನೆ ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ? ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ? ಹಾಗಾದ್ರೆ ಬನ್ನಿ, ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್, ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಮಾನ ಫರ್ನಿಚರ್ ವರ್ಕ್ಸ್ಗೆ. ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ. ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ. ಅವರ 10 ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು, ಪ್ರಧಾನ ಬಾಗಿಲು, ಕಿಟಕಿ, ಸೋಫಾ, ತೊಟ್ಟಿಲು, ಆರಾಮ ಕುರ್ಚಿ, ಟಿಪಾಯಿ, ತೂಗುಯ್ಯಾಲೆಯ ಕಮಾನು, ಡೈನಿಂಗ್ ಟೇಬಲ್, ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೋಡಿ.
ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು. ಯಾವ ಡಿಸೈನ್, ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು. ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು. ಹಿಂದೆ ಭೇಟಿ ನೀಡಿ. ಪವಮಾನ ಫರ್ನಿಚರ್ ವರ್ಕ್ಸ್, ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್, ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ, ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ. ಮೊಬೈಲ್ ನಂಬರ್ 9482497330.